ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಹನಿ ಟ್ರ್ಯಾಪ್ ಪ್ರಕರಣವೇ ಸುಳ್ಳು. ಪ್ರಭುಸ್ವಾಮಿ ಎಂಬ ವ್ಯಕ್ತಿಯೇ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿದ್ದಾನೆ. ಪೊಲೀಸರು ಹಾಗೂ ಪ್ರಭುಸ್ವಾಮಿ ನಮ್ಮನ್ನು ಟ್ರ್ಯಾಪ್ ಮಾಡಿದ್ದಾರೆ ಎಂದು ಪ್ರಕರಣದ ಆರೋಪಿ ಕೆಎಂ ಚನ್ನಬಸಪ್ಪ ಘಟನೆಯ ವಿವರಣೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಭು ಎಂಬ 65 ವರ್ಷದ ವ್ಯಕ್ತಿ ಚಿಕಿತ್ಸೆಗಾಗಿ ಮನೆಗೆ ಬಂದಿದ್ದ ನರ್ಸ್ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿದ್ದಾನೆ. ಸ್ಥಳದಲ್ಲೇ ಇದ್ದ ನರ್ಸ್ ಸ್ನೇಹಿತೆ ನಮಗೆ ಕರೆ ಮಾಡಿದ್ದಕ್ಕೆ ನಾವು ಸ್ಥಳಕ್ಕೆ ಹೋಗಿದ್ದೆವು. ಆದರೆ ನಾವು ಯಾವುದೇ ಹಣಕ್ಕೆ ಬೇಡಿಕೆ ಇಟ್ಟಿರಲಿಲ್ಲ. ಪ್ರಭುಸ್ವಾಮಿಯೇ ಸೆಟಲ್ಮೆಂಟ್ ಮಾಡಿ ಅಂತ ಬಂದಿದ್ದ. ಆದರೆ ನಾವು ಒಪ್ಪಿರಲಿಲ್ಲ. ಪ್ರಭುಸ್ವಾಮಿ ಮೇಲೆ ದೂರು ದಾಖಲಿಸಲು ನಿವೃತ್ತ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಿವಾಸಕ್ಕೆ ಹೋಗಿದ್ದಾಗ ಪೊಲೀಸರು ಏಕಾಏಕಿ ಅಲ್ಲಿಗೆ ಬಂದು ನಮ್ಮನ್ನು ಬಂಧಿಸಿ ದೌರ್ಜನ್ಯವೆಸಗಿದ್ದಾರೆ ಎಂದು ಆರೋಪಿಸಿದರು. ವಿದ್ಯಾನಗರ ಠಾಣೆಯ ಸಿಪಿಐ ಶಿಲ್ಪಾ ಅವರಿಗೂ ನಮಗೆ 20 ವರ್ಷಗಳ ಹಳೆ ದ್ವೇಷದಿಂದ ನನ್ನನ್ನು ಹಾಗೂ ಭದ್ರಾವತಿ ಕೃಷ್ಣಪ್ಪನನ್ನು ಈ ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ ಎಂದರು. ಇನ್ನು ಸಂತ್ರಸ್ತ ಮಹಿಳೆ ಮಾತನಾಡಿ, ನನಗೆ ಹನಿ ಟ್ರ್ಯಾಪ್ ಮನಿ ಟ್ರ್ಯಾಪ್ ಏನು ಗೊತ್ತಿಲ್ಲ. ಇನ್ಸುಲಿನ್ ಕೊಡೋದಕ್ಕೆ ಅಂತ ಹೋದಾಗ ಪ್ರಭುಸ್ವಾಮಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿದ್ದಾನೆ ಎಂದು ಆರೋಪಿಸಿದರು. ನಾನು ಮತ್ತು ಭದ್ರಾವತಿ ಕೃಷ್ಣಪ್ಪನವರು ಭಾರತೀಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರು ಸುಮಾರು 1ನೇ ತಾರೀಕು 11:30 ಸುಮಾರು ನಾವು ಶಾಮನೂರು ರೋಡ್ ಬಾಟ್ಲಿ ಬಿಲ್ಡಿಂಗ್ ಹತ್ತಿರ ನಿಂತಿರ್ತೇವೆ. ನಿಂತ ಸಂದರ್ಭದಲ್ಲಿ ನಮಗೆ ಒಂದು ಫೋನ್ ಕರೆ ಬರುತ್ತೆ. ಪುಷ್ಪ ಅನ್ನೋರು ಕಾಲ್ ಮಾಡಿದಂಥ ಸಂದರ್ಭದಲ್ಲೇ ಇವ್ರಿಗೆ ಕಾಲ್ ಮಾಡ್ತಾರೆ, ನನಗೆ ಕೂಡ ಕಾಲ್ ಮಾಡ್ತಾರೆ. ಹಿಂಗೆ ಯಾವುದೋ ಒಂದು ಅಪಾಯಿಂಟ್ಮೆಂಟಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ನೀವು ಬರ್ರಿ, ಅಲ್ಲಿ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ. ನಾನು ಮತ್ತು ಭದ್ರಾವತಿ ಕೃಷ್ಣಪ್ಪನವರು ಆ ಅಪಾಯಿಂಟ್ಮೆಂಟ್ಗೆ ಹೋಗ್ತೀವಿ. ಹೋದಾಗ ಆ ವ್ಯಕ್ತಿ ನನಗೆ ಪರಿಚಯ ಇರ್ತಾನೆ, ಪ್ರಭುದೇವ ಅಂತ ಹೇಳ್ಬಿಟ್ಟು. ಅವನು ಎಲೆಬೇತೂರಿನವನು. ಏನಾಯಿತು ಏನು ಬಿಡ್ತು ಅಂತ ಕೇಳಿದಾಗ ಈ ಹುಡುಗಿಯನ್ನು ನಾವು ವಿಚಾರ ಮಾಡ್ತೀವಿ. ಈ ಹುಡುಗಿ ನೋಡಿದ್ದು ಅವತ್ತು ಪ್ರಥಮವಾಗಿ. ಆ ಹುಡುಗಿ ವಿಚಾರ ಮಾಡಿದಾಗ ಹುಡುಗಿ ಹೇಳ್ತಾರೆ, ಇಲ್ಲ ನಾನೇನು ಇನ್ಸುಲಿನ್ನು ಇಂಜೆಕ್ಷನ್ ಮಾಡೋಕ್ಕೆ ಬಂದಿದ್ದೆ ಈತನಿಗೆ, ಮತ್ತು ನನಗೆ ಈ ರೀತಿ ನನಗೆ ಬಲಾತ್ಕಾರವಾಗಿ ಅತ್ಯಾಚಾರ ಮಾಡಿದ ಅಂತ ಈ ಹುಡುಗಿ ಹೇಳ್ತಾಳೆ. ಹೇಳಿದಂಥ ಸಂದರ್ಭದಲ್ಲಿ ನಾನು ಏನಪ್ಪ ಈ ವಯಸ್ಸಲ್ಲಿ ಇಂಥ ಕೆಲಸ ಮಾಡಿದೆ ಅಂತ ಅವನಿಗೆ ಕೇಳ್ತಾನೆ. ಅವನು ಕೂಡ ನನ್ನನ್ನು ಅವನ ಕೋಣೆಗೆ ಅಲ್ಲಿ ರೂಮಲ್ಲಿ ಕರ್ಕೊಂಡೋಗಿ ನಿನ್ನ ಖಾಲಿ ಬಿಡ್ತಾನೆ, ನನ್ನ ಏನಾದರೂ ಮಾಡಿ ಈ ಕೇಸನ್ನು ಕೊಡಬೇಡ, ನನ್ನ ಮರ್ಯಾದೆ ಪ್ರಶ್ನೆ, ನಾನು ಪ್ರಭಾವಿ ರಾಜಕಾರಣಿಯ ಸಂಬಂಧಿಕ ಅಂತ ಯಾರೋ ನನಗೆ ಗೊತ್ತಿಲ್ಲ ಅವರು. ಹಾಗಾದಾಗ ನಾನು ಇದೇನು ಮಾಡೋಕ್ಕಾಗಲ್ಲ, ಪೊಲೀಸ್ ಕಾನೂನು ಹೋರಾಟ ಮಾಡೋಣ, ನಿಂಪಡಿ ನೀವು ಹೋಗ್ರಿ, ನಿಂಪಡಿ ನೀವು ಹೋಗ್ರಿ, ಕಂಪ್ಲೇಂಟ್ ಕೊಡ್ರಿ ಅಂತ ನಾನು ಹೇಳಿ ಅಷ್ಟೇ ನಾನು ಮತ್ತು ಕೃಷ್ಣಪ್ಪ ಹೊರಗೆ ಬರ್ತೀವಿ. ಹೊರಗೆ ಬಂದಾದ ತಕ್ಷಣ 2 ದಿನ ನನಗೆ ಕಾಲ್ ಮಾಡ್ತಾನೆ, ಇದನ್ನು ಕೇಸು ರಾಜಿ ಮಾಡಿಸ್ಬೇಕು, ಇಲ್ಲ ಅಂದರೆ ಬಿಡಂಗಿಲ್ಲ ಅಂತ. ಆಗ ನಾನೇನು ಮಾಡ್ತಾನೆ, ನನಗೆ ಅದು ಸಂಬಂಧದ ವಿಚಾರ ಅಂದಾಗ ನಮಗೆ ಗೊತ್ತಿಲ್ಲದರೆ ಇವರು ರಿಟೈರ್ಡ್ ಪಿ ನಾಗರಾಜ್ ಆಚಾರ್ಯ ಅವ್ರ ಮನೆಗೆ ಇವರು ಹೋಗ್ತಾರೆ, ಈ ಸಂತ್ರಸ್ತೆ ಹೋಗ್ತಾಳೆ. ಹೋದಂಥ ಸಂದರ್ಭದಲ್ಲಿ ನಾನು KSRTC ಬಸ್ ಸ್ಟ್ಯಾಂಡ್ ಹತ್ರ ಇರ್ತಾನೆ. ಆ ಬಸ್ ಸ್ಟ್ಯಾಂಡ್ ಹತ್ರ ಇದ್ದಾಗ ನನಗೆ ರಿಟೈರ್ಡ್ ಪಿ ನಾಗರಾಜ್ ಸರ್ ಕಾಲ್ ಮಾಡ್ತಾರೆ, ಬರ್ರಿ ಪ್ರಭುದೇವ್ ಬಂದದಾನ ನೀವು ನಮ್ಮ ಮನೆಗೆ ಅಂತೇಳಿ. ನಾನು ಆ ರಿಟೈರ್ಡ್ ಪಿ ಅವರ ಮನೆಗೆ ಬರ್ತೀನಿ. ಬಂದಾದಾಗ ಏನಪ್ಪ ಪ್ರಮಾಣ ಈ ಕೆಲಸ ಏನು ಮಾಡ್ಬೇಕು, ನಾನು ನನಗೆ ಸಂಬಂಧದ ವಿಚಾರ ಅಂತ ಇವ್ರು ಕಂಪ್ಲೇಂಟ್ ಮಾಡಬೇಕು ಅಂತ ಪಿ ಅವ್ರನ್ನ ಸಲಹೆ ಕೇಳ್ತಾರೆ. ನಾನು 2 ದಿನ ನನ್ನ ಜೀವ ಬೆದರಿಕೆ ಹಾಕಿದ್ರೆ ನಾನು FIR ಮಾಡಿಸ್ಲೇಬೇಕು ಅವನ ಮೇಲೆ ಅಂತ. ಆಯಿತು ಅಂದಾಗ ನಾನು ಮೂತ್ರ ವಿಸರ್ಜನೆಗೆ ಪ್ರಭುದೇವನ ಜೊತೆಯಲ್ಲಿ ಹೊರಗೆ ಬರ್ತಾ ಇದ್ದಾನೆ. ಹೊರಗೆ ಬಂದ ತಕ್ಷಣ ಸುಮಾರು 10 ಜನ ಪೊಲೀಸರು ಏಕಾಏಕಿ ಬಂದು ಸಾಗರ್ ಅಂತ PSI ನನಗೆ ಅಲ್ಲೇ ಮಾಡ್ತಾನೆ. ನನ್ನ ಕೊಳ್ಳ ಚೈನ್ ಕಿತ್ತೋಗಿದ್ದನ್ನು ನಾನು ವಾಪಸ್ ತೊಗೊಂಡಿದ್ದೇನೆ. ಯಾಕೆ ಸರ್ ಯಾಕೆ ಹೊಡಿತೀರಿ, ಏನು ಮಾಡಿದ್ದೀವಿ ಅಂತ ಕೇಳಿದರೆ ನಿನ್ನ ಬಾರ್ಲೆ ಅಂತ ಹೇಳಿದ್ದು ಒತ್ತೆ ಪಿ ಅವ್ರ ಮನೇಲಿ ಕರ್ಕೊಂಡು ಹೋಗ್ತಾನೆ. ಅವ್ರ ಮನೆ ಹೆಣ್ಮಕ್ಳು ಹೇಳ್ತಾರೆ, ಇಲ್ಲಿ ಯಾವುದು ಗಲಾಟೆ ನಡೆಯಂಗಿಲ್ಲ ಅಂತ ಆ ಪಿ ಹೆಣ್ಮಗಳು ಹೇಳ್ತಾಳೆ. ಅದಾದ ನಂತರದಲ್ಲಿ ಭದ್ರಾವತಿ ಕೃಷ್ಣಪ್ಪ ಬೇಕು ನನಗೆ, ನೀನು ಕರೆಸು ಅಂತ ನನಗೆ ತಾಕೀತು ಮಾಡ್ತಾರೆ. ತಾಕೀತು ಮಾಡಿದಾಗ ನಾನು ಕೃಷ್ಣಪ್ಪನವ್ರನ್ನ ಆ ಸ್ಥಳಕ್ಕೆ ಕರೆಸ್ತಾನೆ. ಕರೆಸಿ ಆದ ನಂತರದಲ್ಲಿ ನಮ್ಮನ್ನು ಒಂದು ಜೀಪ್ ತರಿಸ್ಕೊಂಡು, ನಮ್ಮನ್ನು ಪೊಲೀಸ್ ಜೀಪ್ ತರಿಸ್ಕೊಂಡು ಯಾವುದೇ WPC ಇಲ್ಲದೆ 7:30 ಸುಮಾರು 7:30-8 ಗಂಟೆ ಸಮಯದಲ್ಲಿ ಈ ಹುಡುಗಿಯನ್ನು ಜೀಪಲ್ಲಿ 2 ಪೊಲೀಸ್ ಕಾನ್ಸ್ಟೇಬಲ್ಗಳು ಕುಂದಿರ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ನಮ್ಮನ್ನು ಕಾರಲ್ಲಿ ಕರ್ಕೊಂಡು ಹೋಗಿ ಸಬ್ ಇನ್ಸ್ಪೆಕ್ಟರ್ PSI ಶಿಲ್ಪಾ CPI ಅವರು ನಮ್ಮನ್ನು ಎನ್ಕ್ವೈರಿ ಕರೀತಾರೆ. ಏನಾಯಿತು ಅಂದರೆ, ನೋಡಿ ಮೇಡಮ್, ನನಗೆ ಇವರಿಗೆ ಯಾವುದೇ ಸಂಬಂಧ ಇಲ್ಲ, ನಾವು ಆ ಪ್ಲೇಸ್ಗೆ ಹೋಗಿದ್ದು ನಿಜ, ಹೋಗಿಲ್ಲ ಅಂತ ಹೇಳಲ್ಲ. ಈಗ ಹೋದಂಥ ಸಂದರ್ಭದಲ್ಲಿ ಈ ರೀತಿ ತೊಂದರೆ ಆಗಿತ್ತು, ನಮ್ಮ ಪಡಿನ ಅವ್ರು ಬಿಟ್ಟಿದ್ದೇವೆ, ನಾವು ಬಂದಿದ್ದೇವೆ ಅಂತ ಹೇಳಿದ್ವಿ. ಅದಾದ ನಂತರದಲ್ಲಿ PSI ಹೇಳ್ತಾಳೆ, ನೀನು CPI ಶಿಲ್ಪ ಹೇಳ್ತಾದ್ರೆ ಆ ಮೇಡಮ್ಮು, ನೀನು ಏನಾದರೂ ಮಾತಾಡಿದರೆ ನಿನ್ನನ್ನು ಶೂಟ್ ಮಾಡ್ತಾನೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಇದನ್ನು ನಿಮಗೆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಸುಮಾರು 20 ವರ್ಷದ ಜಿದ್ದ ನಮಗೂ ಅವರಿಗೂ. 20 ವರ್ಷದ ಜಿದ್ದ ಅಂದರೆ ಅವರು ಮದುವೆ ಆಗಿರೋದು ಮಂಡೂರಲ್ಲಿ, ಅವರ ಸಂಬಂಧಿಕರಿಗೂ ನಮಗೂ ಗಲಾಟೆ ಆಗಿರ್ತದೆ. ನನ್ನ ಮೇಲೆ ಇದು ಒಂದೆಲ್ಲ ಕುಮಾರಪಟ್ಟಣಮ್ಮ ಏನು ಕೇಸ್ ಇದೆಯಲ್ಲ ಅದು ಕೂಡ ನನ್ನ ಮೇಲೆ ಸುಳ್ಳು ಪ್ರಕರಣವನ್ನು ಆಯಮ್ಮ ದಾಖಲು ಮಾಡ್ತಾಳೆ. ಅದಾದ ನಂತರದಲ್ಲಿ ನಮ್ಮನ್ನು ಕುಂದಿರಿಸಿದ ಮೇಲೆ ಒಬ್ಬ ಅಯೋಗ್ಯ ಜಾಧವ್ ಅಂತೇಳ್ಬಿಟ್ಟು ನನ್ನ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನನ್ನ ಕೊಳಪಟ್ಟಿ ಹಿಡಿದು ದುಡ್ಡನ್ನು ತಂದಿಡ್ತಾನೆ ನನ್ನ ಮುಂದೆ. ನೀನು
ಈ ಮೇಡಮ್ ಮುಂದೆ ಕೂತ್ಕೊಂಡದ್ದು ಈ ದುಡ್ಡನ್ನು ಪ್ರಭುದೇವ್ ಕಡೆ ಇಸ್ಕೊಂಡಿದ್ದೆ ಅಂತ ಹೇಳ್ತಾನೆ. ನನ್ನ ಪ್ರಾಣ ಹೋದರೂ ನಾನು ಮುಟ್ಟಲ್ಲ ದುಡ್ಡು, ಈ ಹೋದ್ರೆ ಸ್ಟೇಷನ್ನಲ್ಲೇ ಪ್ರಾಣ ಹೋಗಲಿ ಅಂತ ನನಗೆ ಅವನಿಗೆ ಗಲಾಟೆ ಆಗುತ್ತೆ. ಇದನ್ನು ಪೊಲೀಸ್ ಠಾಣೆಯ CC ಕ್ಯಾಮ್ರಾವನ್ನು ಫುಟೇಜ್ ತರಿಸ್ಕೊಳ್ರಿ. ನಾನು ಹೇಳಿದ್ದೆ ಸತ್ಯ ಅಂತಲ್ಲ. ಇದೆಲ್ಲ ತಮ್ಮ ಮಾಧ್ಯಮ ಸಹಿ ಮುಂದೆ ಯಾಕೆ ಹೇಳ್ತಾನೆ ಅಂದರೆ, ಅದಾದ ನಂತರದಲ್ಲಿ ನಮ್ಮನ್ನು ಸರಿಯಾಗಿ ಕೂಳು ಕೊಡ್ದಂಗೆ, ನೀರು ಕೊಡ್ದಂಗೆ ಲಾಕಪ್ಪಲ್ಲಿ ನಾಯಿ ಥರ ನಮ್ಮನ್ನು ಕುಂದಿರಿಸಿದ್ದಾರೆ. ಇಷ್ಟೆಲ್ಲ ಮಾಡಿದ ಮೇಲೆ ಇದು ಹನಿ ಟ್ರ್ಯಾಪ ಅಥವಾ ಮನಿ ಟ್ರ್ಯಾಪ ಪ್ರಭುದೇವಂದು? ನಾವು ಹೌದು ಯಾರ ಹತ್ರ ದುಡ್ಡು ಇಸ್ಕೊಂಡಿದ್ದೀವಿ, ಇದು ಹನಿ ಟ್ರ್ಯಾಪ್ ಎಲ್ಲಿ ಬರುತ್ತೆ? ನಾವು ಏನು ತಪ್ಪು ಮಾಡಿದ್ದೀವಿ? ಅಥವಾ ಏನಾದರೂ ಅವನಿಗೆ ಟಾರ್ಚರ್ ಮಾಡಿದವ, ಹೊಡೆದವ? ಒಬ್ಬ ರಿಟೈರ್ಡ್ PP ಅವ್ರ ಮನೇಲಿ ಬಂದರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರಂದರೆ ಇದು ಹನಿ ಟ್ರ್ಯಾಪ ಸ್ವಾಮಿ? ನೀವು ಹೇಳಿ. ನಮಗೆ ಇವರಿಗೆ ಸಂಬಂಧನೇ ಇಲ್ಲ. ನಮಗೆ ಅವತ್ತೇ ಪರಿಚಯ ಆಗಿದ್ದು, ಇವತ್ತು ನಮ್ಮ ಮಗಳಲ್ಲಿ ಇವತ್ತು ಇವ್ರು ನೋಡ್ತೇವೆ. ಇವ್ರು ನಮಗೆ ಸಂಬಂಧನೇ ಇಲ್ಲ, ಇವ್ರನ್ನ ಕೇಳ್ರಿ. ನಾವಿಬ್ಬರು ಹೋಗಿದ್ದು ಕರೆದಕ್ಕೆ ಹೋಗಿದ್ದೇವೆ. ಯಾವುದೋ ಹಳೆ ದ್ವೇಷ, ಅವ್ರ ಸಂಬಂಧಿಕರ ಮೇಲೆ ನಾವು ಗಲಾಟೆ ಮಾಡಿದ ದ್ವೇಷ ಇಟ್ಕೊಂಡು ಇಡೀ ನಮ್ಮ ಕುಟುಂಬಕ್ಕೆ ಮಾರ್ಕು ಆಗಿದ್ದಾರೆ. ಹೆಣ್ಣು ಮಗಳು CPI ಏನು ಶಿಲ್ಪ ಅಂತ ಏನಿದಾರಲ್ಲ, ಆಯಿತು ಶೂಟ್ ಮಾಡಲಿ, ತಮ್ಮ ಮಾಧ್ಯಮದ ಮುಂದೆ ನಿಂದಿರ್ತಾನೆ. ದಯಮಾಡಿ, ನನಗೆ ಜೀವ ಬೆದರಿಕಿದೆ. ಯಾವ ಟೈಮಲ್ಲಿ ಬೇಕಾದ್ರೂ ನನಗೆ ಜೀವಕ್ಕೆ ತೊಂದರೆ ಆಗ್ಬೋದು. ನಾನು SC ST ಸೆಲ್ಗೆ 4 ಜನ ಮೇಲೆ ಅಟ್ರಾಸಿಟಿ ಕೇಸನ್ನು ಕೊಟ್ಟಿದ್ದೀನಿ. ಮತ್ತು ಅವರು DG ಅವ್ರ ಪರ್ಮಿಷನ್ ತನಿಖೆಗೆ ಆರಂಭ ಮಾಡಿದ್ದಾರೆ. ಇವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನಗೆ ಈ ಅನ್ಯಾಯ ಆಗಿದೆ. ಮತ್ತು ಮಾಧ್ಯಮದಲ್ಲಿ ನೀವೇನು ವಿಸ್ತಾರ ಮಾಡಿರ್ತಕ್ಕಂಥದ್ದು ಇಡೀ ನನ್ನ ಕುಟುಂಬಕ್ಕೆ ಮಖ ತೋರಿಸೋಂಥ ಪರಿಸ್ಥಿತಿ ಎಂಬುದೇ. ಯಾವ ಸಮಾಜದಲ್ಲಿ ಲಕ್ಷಾಂತರ ನನ್ನ ಸ್ನೇಹಿತರಿಗೆ ಇವತ್ತು ಮಖ ತೋರಿಸೋಲ್ಲ, ಆತ್ಮಹತ್ಯೆ ಮಾಡ್ಕೊಂಡು ಒಂದೇ ನನಗೆ ಉಳಿದಿರೋದು. ತಮ್ಮ ಮುಂದೆ ನನ್ನ ಹಳಲನ್ನು ತೋಡ್ಕೊಂತದನೆ ಕೆಲಸ ಮಾಡ್ತಿದ್ದೆ. ಅದರಲ್ಲಿ ಒಬ್ಬರು ಗೀತಾ ಅಂತ ಬರ್ತಾಯಿದ್ರು ಪೇಷಂಟ್. ಅವರು ಪೇಷಂಟು, ಆ ಪೇಷಂಟ್ ಅವರು ಪೇಷಂಟೇ, ಅವ್ರು ಕರ್ಕೊಂಬಂದಿರೋರು ಪೇಷಂಟೇ. ಪಾಪ ಅವರಿಗೆ ಬರೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಚಿಕಿತ್ಸೆ ಕೊಡು ಅಂತ ನನಗೆ ಹೇಳಿ ಕರ್ಕೊಂಡು ಹೋಗಿದ್ರು. ಒಂದು ಸತಿ ಕರ್ಕೊಂಡು ಹೋಗಿದ್ರು, ನಾನು ಮನೆಯಲ್ಲೇ ಚಿಕಿತ್ಸೆ ಕೊಟ್ಟೆ, ನಾನು ವಾಪಸ್ ಬಂದೆ. ಮತ್ತು ಇನ್ನೊಂದು ಸತಿ ನನಗೆ ಚಿಕಿತ್ಸೆ ಕೊಡು ಅಂತ ಕರ್ಕೊಂಡು ಹೋದಾಗ ನನಗೆ ಈ ಥರ ಎಲ್ಲ ಅಸಭ್ಯವಾಗಿ ನಡ್ಕೊಂಡು ನನ್ನ ಮೇಲೆ ಅತ್ಯಾಚಾರ ಮಾಡಿ ಏನೂ ಗೊತ್ತಿಲ್ಲದಳೆ ಕರ್ಕೊಂಬಂದು ನನಗೆ ಬೀದಿ ನಿಲ್ಲಿಸಿದ್ದಾರೆ ಸರ್. ಈಗ ನನಗೆ 2 ಮಕ್ಕಳಿದ್ದಾರೆ ಅಂತ ನನ್ನ ಕಷ್ಟಗಳು ಒಬ್ಬರು ಸಂತಸ್ತಾರೆ ಅಂತ ಹೇಳಿದಾಗ ಅವ್ರಿಗೆ ನಾನು ಎಲ್ಲದನ್ನೂ ಹೇಳ್ಕೊಂಡಾಗ ನನ್ನ ಮೇಲೆ ಅತ್ಯಾಚಾರ ಆಗಿರೋದು. ನಾನು ಬಂದು ಹೇಳ್ಬೇಕಿತ್ತು. ನನಗೆ ಕೊಲೆ ಬೆದರಿಕೆ ಹಾಕಿ ನಿಮಗೆಲ್ಲ ರಾಜಕಾರಣಿಗಳು ಗೊತ್ತಿದ್ದಾರೆ ನನಗೆ, ನೀನು ಹೊರಗಡೆ ಹೋಗಿ ನೀನು ಹೇಳಿದ್ರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ, ನಿನ್ನ ಮಕ್ಕಳನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ನನ್ನ ಮೇಲೆ ಹೇಳಿ ಈಗ ನನಗೆ ಮೀಡಿಯಾದಲ್ಲೂ ಪ್ರಚಾರ ಮಾಡಿ ಏನೇನೋ ಮನಿ ಟ್ರ್ಯಾಪ್ ಅಂತಂದರೆ ನನಗೇನು ಗೊತ್ತೇ ಇಲ್ಲ ಸರ್. ನಾನು ಒಂದು ಅಮಾಯಕಿ ಮೀಡಿಯಾದಲ್ಲಿ ಕೂತ್ಕೊಂಡು ಎಲ್ಲ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ. ನನ್ನ ಮನೆಗೂ ಮಗ ತೋರ್ಸೋಕ್ಕಾಗ್ತಿಲ್ಲ, ನಮ್ಮ ಅಪ್ಪಾಜಿಗೂ ಹುಷಾರಿಲ್ಲ, ನಮ್ಮ ಮನೆಗೆ ಯಾರಿಗೂ ಹುಷಾರಿಲ್ಲ, ನನ್ನ ಮಕ್ಕಳು ಹೊರಗೆ ಕಳ್ಸೋಕ್ಕೂ ಆಗ್ತಾ ಇಲ್ಲ. ನನ್ನ ಕೈಲಿ ನಾನು ಬರೋಕ್ಕಾಗ್ತಿಲ್ಲ. ನನಗೆ ಏನಾಗುತ್ತೋ ಏನು ಬಿಡುತ್ತೋ ಅಂತ ನನಗೇನು ಗೊತ್ತಿಲ್ಲ. ನಾನು ಒಬ್ಳು ಕೆಲಸ ಮಾಡ್ಕೊಂಡು 8,000 ಸ್ಯಾಲ್ರಿ, 8,000ಕ್ಕೆ ನನ್ನ ಮನಿ ಟ್ರ್ಯಾಪ್ ಅಂದರೆ ನನಗೆ ಏನನ್ನೋದೇ ಗೊತ್ತಿಲ್ಲ. ಅಷ್ಟೊಂದು ನನಗೇನು ಅಂತಲೇ ಗೊತ್ತಾಗ್ತಿಲ್ಲ ಸರ್. ನಾನು ಏನು ತಪ್ಪು ಮಾಡಿಲ್ದಳ್ಳ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ನಾಗೆ ಏನೇನೋ ಕೇಳಿದ್ರು, ಏನೇನೋ ಸೈನ್ ಮಾಡಮ್ಮ, ನಾನು ಮಾಡಲ್ಲ ಅಂದೆ ಸರ್. ಸೈನ್ ಮಾಡಿ ಹೋಗಿಲ್ಲ, ಏನಿಲ್ಲ, ಸೈನ್ ಮಾಡು ಅಂತಾರೆ ಮಾಡಬೇಕು, ಇಲ್ಲ ಅಂದರೆ ಏನು ಬೇಕಾಗೆ ಮಾಡ್ತಾರೆ. ಸೈನ್ ಮಾಡಲಿಲ್ಲ ಅಂದರೆ ಇಲ್ಲಮ್ಮ ನಿನಗೆ ಫಿಕ್ಸು, ಇದು ಜೈಲಿಗೆ ಕಳಿಸೋದೆ 8 ವರ್ಷ 9 ವರ್ಷ ಫಿಕ್ಸು. ಸೈನ್ ಮಾಡಲ್ಲ ಅಂದರೆ ಬಿಡು ಸಾಕು, ಆಯಿತು ಕುತ್ಕ, ನಾನು ಏನು ಬೇಕೋ ಅದನ್ನು ಮಾಡ್ತೀನಿ. ನಿಜ ಸರ್. ನಾನು ಮಾಡಿಲ್ಲ ಸರ್. ನನ್ನ ಫ್ರೆಂಡ್ ನನಗೆ ಭಯ ಸರ್, ಎಲ್ಲಾದರೂ ಹೋಗ್ಬೇಕು, ಹೊರಗಡೆ ಹೋಗ್ಬೇಕಂದ್ರೆ ನಾನು ಇವ್ರಿಗೆ ಫೋನ್, ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಸರ್, ಅದು ಸಂಜನಾ ಅಂತ, ಅವಳು ಫೋನ್ ಮಾಡಿ ಕರ್ಸಿರೋದು. ಇವ್ರಿಗೂ ಕರ್ಸಿಲ್ಲ, ನಾನು ಆಂಟಿ ಗೊತ್ತಿದ್ದಾರೆ ಪುಷ್ಪಾಂಟಿ ಅಂತ, ಅವ್ರಿಗೆ ಫೋನ್ ಮಾಡಿ ಅವ್ರು ಕರ್ಸಿದ್ದಾರೆ ಸರ್. ಏನು ನನಗಿದು ಏನು ಅಂತ ಗೊತ್ತಿಲ್ಲ ಸರ್. ಮೀಡಿಯಾದಲ್ಲೂ ಪ್ರಸಾರದಲ್ಲಿ ಹಿಂಗೆ ಸೈವ ಬರ್ತಿದೆ ನನಗೆ. ನಿಜ ನನ್ನ ಸಾವಿಗೆ ಈ ತಕ್ಕನೂ ಅವ್ರೆ ಪ್ರಭುನೇ ಕಾರಣ. ಎಲ್ಲದೂ ಪ್ರೀ ಪ್ಲಾನ್ ಮಾಡಿ ಅವರೇ ನನ್ನನ್ನು ಒಳಗಿರಲ್ಲ ಬಯಲಿಂದ ನಿಲ್ಲಿಸಿ ನಾನು ಎಲ್ಲಿಗೆ ಹೋಗಿ ಸಾಯ್ಲಿ ಸರ್. ಇವಾಗ ನಮ್ಮ ಮನೆಯಲ್ಲೂ ಬಿಟ್ಕೊಂತಿಲ್ಲ, ಎಲ್ಲೂ ಬಿಟ್ಕೊಂತಿಲ್ಲ ನನ್ನನ್ನು ಸರ್. ಅವರು ಬೆದರಿಕೆ ಹಾಕ್ಬಿಟ್ರು ನನಗೆ. ನನ್ನ ಲಾಯರ್ ಹತ್ರ ಹೋಗಿ ಸರ್ ನನಗೆ ಹಿಂಗೆ ಆಗಿದೆ ಅಂತ ಅಂದಾಗ ಅವ್ರ ಲಾಯರು ಅವ್ರನ್ನ ಕರ್ಸಿದ್ರು. ಕರ್ಸಿದ ತಕ್ಷಣ ಹಿಂದೆ ಒಂದು 10 ಜನ ಪೊಲೀಸ್, ನನಗೆ ಗೊತ್ತಿಲ್ಲ ಪೊಲೀಸರು ಅಂತ, ಅವ್ರು 10 ಜನ ಬಂದು ಜೀಪ್ ಹತ್ತು ಅಂದ್ರು. ನನ್ನ ಏನು ತನಿಖೆನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ, ಸುಮ್ಮನೆ ಏನೇನೋ ಬರ್ಸ್ಕೊಂಡ್ರು, ಏನೇನೋ ಮಾಡಿದ್ರು. ನೀನು ಹೋಗಮ್ಮ ಜೈಲಿಗೆ ಅಂತ ಕಳಿಸಿದ್ರು. ನಾನು ಏನೂ ಮಾಡಿಲ್ಲ ಸರ್. ನನಗಿದು ಏನನ್ನೋದು ಗೊತ್ತಿಲ್ಲ. ನಿಜ ನನಗೆ ವಿಷಯ. ನಾನು 4 ಸತಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದೀನಿ. ಬರೋದು ಮೀಡಿಯಾದಲ್ಲಿ ಬರ್ತದೆ. ಅದು ಎಂತೆಂಥ ಅಸಹ್ಯವಾಗೆಲ್ಲ ಆಗ್ತಾರೆ ಸರ್ ಮೀಡಿಯಾದಲ್ಲಿ. ನಿಜ ನನಗೆ ಬದುಕಿಗೆ ಆಗ್ತಿಲ್ಲ. ಎಲ್ಲರದು ನನಗೆ ಸತ್ತೋಗ್ಬಿಡ್ಬೇಕು ಅನ್ನಿಸ್ತದೆ ಸರ್. ಏನೋ ತಪ್ಪು, ನಾನು ಸುಮ್ಮನೆ ಕೆಲ್ಸಕ್ಕೆ ಹೋಗ್ತೀನಿ, ಮನೆಗೆ ಬರ್ತೀನಿ, ನನಗೆ ಇದೇನು ಗೊತ್ತಿಲ್ಲ.
ನಿಜ ಸರ್, ಒಳಗಿರೋ ಹೆಣ್ಮಕ್ಳನ್ನ ಬಯಲಿಗೆ ಎಳಿಬಾರ್ದು, ಎರಡು ಕೈ ಮುಗಿದ್ಬಿಡ್ತೀನಿ. ತಪ್ಪೇನು ನಿಪ್ಪೇನು ಅಂತ ಪರೀಕ್ಷೆ ಮಾಡ್ಬಿಟ್ಟು ನೀವು ಎಳಿಬೇಕು. ತಪ್ಪೇನು ಬರೀ ನಂದೇ ತಪ್ಪಂತ ತೋರಿಸಿದಿರಲ್ಲ, ಅವ್ರ ಫೋಟೋ ಎಲ್ಲಿದೆ, ಅವ್ರದ್ದು ಏನಂತ ಏನು ತನಿಖೆ ಮಾಡಿದ್ದೀರ ನೀವು? ಹೌದು, ಬರೀ ನಂದನ್ನೇ ಯಾವುದೇ ಆಗಲಿ ಸರ್, ನಾನು ಮೀಡಿಯಾದಲ್ಲಿ ಫಸ್ಟ್ ನನ್ನ ಫೋಟೋ ಬರ್ತಾ ಇದೆ ಸರ್, ಝೂಮ್ ಹಾಕಿ ನನ್ನ ಫೋಟೋ ಹಾಕ್ತಾ ಇದ್ದಾರೆ. ಎಂತ ಕೊಲೆ ಮಾಡಲಿ ಅಂತ ಸುಲಿಗೆ ಮಾಡಲಿ ಸರ್, ಯಾವ ಹೆಣ್ಮಕ್ಳದ್ದು ಫೋಟೋ ಹಾಕಿಲ್ಲ, ನಾನು ನೋಡಿದ್ದೀನಿ. ನಾನೇನು ತಪ್ಪು ಮಾಡಲಿ ಅಂತ ಹೇಳಿ ಮನಿ ಟ್ರ್ಯಾಕ್ ಅಂದ್ರೆ ಏನು ಗೊತ್ತಿಲ್ಲ ಸರ್, ಅದೇ ಬಿಸ್ನೆಸ್ ಮಾಡ್ಕೊಂಡಿದ್ರೆ ನನ್ನ ಮಕ್ಳು ನನ್ನ ಕಷ್ಟಪಟ್ಟು ದುಡ್ದು ಏನಕ್ಕೆ ಸಾಕ್ಬೇಕು ಸರ್? ನನ್ನ ಫೋಟೋ ಇವು ಪರಿಚಯನೇ ಇಲ್ಲ, ಏನು ಗೊತ್ತಿಲ್ಲದವ್ರು ಕರ್ಕೊಂಬಂದು ವಿಡಿಯೋದು ನಿಲ್ಲಿಸಿ ಇವರೆಲ್ಲ ಪರಿಚಯ, ಅದು ಪರಿಚಯ ಇದು ಪರಿಚಯ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಸರ್? 4 ಜನ ನಾನು ಗಂಡು ಮಕ್ಳು ಬಿಡ್ರಿ ಸರ್, ಇವ್ರು ಹೆಣ್ಮಕ್ಳು ಎಲ್ಲಿಗೂ ಗಡ್ಡಾಡ್ಲಿ. 4 ಜನ ನೋಡು ಚಿಟ್ಕಿ ಹೊಡೆದು ಬಾರಮ್ಮ ನೀನು ಮನಿ ಟ್ರ್ಯಾಕ್ ಅಂತ ನನಗೆ ಬೆಳ್ಳಿಟ್ಟು ಮಾತಾಡ್ತಾರೆ ಸರ್. ಸೆನ್ಸ್ ಬೇಡ ಸರ್, ಅದು ಏನೇನು ಸರ್, ಏನೇನೋ ಮಾತಾಡ್ತಾರಲ್ಲ ಸರ್, ಏನೇನೋ ವರ್ಡ್ಸ್ಗಳೆಲ್ಲ ಹಾಕ್ತಾರೆ. ಇದೇನ ಸರ್ ಹೆಣ್ಮಕ್ಳಿಗೆ ನ್ಯಾಯ ಕೊಡೋದು? ನನಗೆ ಅನ್ಯಾಯ ಆಗಿರೋದು, ಅನ್ಯಾಯದಲ್ಲಿ ನ್ಯಾಯ ಏನು ಅನ್ಯಾಯ ಏನು ಒಂದು ಗೊತ್ತಾಗ್ತಿಲ್ಲ ನನಗಂತೂ. ನಾನು ಏನು ಕೊಟ್ಟಿಲ್ಲ ಸರ್, ಅವರೇ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನಾನು ಅದ್ರಾಗ ಅವ್ರು ಬಂದಾಗ ಸರ್ ಏನು ಸರ್ ಇದು ಅಂತ 2-3 ಸತಿ ಹೋಗಿದ್ದೀನಿ ಸರ್, ಏನು ಸರ್ ಇದು ಅಂತ. ನನಗೇನು ಗೊತ್ತಿಲ್ಲಮ್ಮ ಅಂತ ಅವ್ರು ಹೇಳ್ತಾರೆ ಸರ್. ಅವರು ಕೊಲೆ ಬಿದ್ದಕ್ಕೆ ಇಲ್ಲ ಸರ್, ಕೊಟ್ಟಿದ್ದೀನಿ, ಮೊನ್ನೆ ಹೋಗಿದ್ದೀವಿ. ನಾನು